ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಈಸಿಯಾಗಿ ಮತ್ತು ಮರಳಾಗಿ ತುಪ್ಪ ಯಾವ ರೀತಿ ಕಾಯಿಸಬೇಕು ಮತ್ತು ಅದಕ್ಕೆ ಏನೇನು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ತುಪ್ಪ ಅಂತ ಹೇಳ್ತೀನಿ. ನೋಡೋಣ ಬನ್ನಿ. ಅದಕ್ಕೋಸ್ಕರ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಮೆಂತ್ಯ ಒಂದು ಸ್ವಲ್ಪ ಮತ್ತು ಬೆಳ್ಳುಳ್ಳಿ 3 ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಎಲೆ ಮತ್ತು ಚೂರು ಉಪ್ಪು ಮತ್ತು ಒಂದು 4 ಕರಿಬೇವು. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಡಬೇಕು. ಪಾತ್ರೆ ಬಿಸಿ ಆದಮೇಲೆ ನಾನು ಮೆಂತ್ಯ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಹುರ್ಕೋಬೇಕು ಮತ್ತು ಎಲೆ ವಿಳೆದೆಲೆ ತಗೊಂಡಿದ್ನಲ್ವ, ವಿಳೆದೆಲೆನೂ ಸೇರಿಸ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಎಲೆ ಡ್ರೈ ಆಗೋ ತನಕ ಹುರಿಬೇಕು ಮತ್ತು ಮೆಂತ್ಯ ಗಮ್ ಅಂತ ಪರಿಮಳ ಬರಬೇಕು ಅಂತ ತನಕ ಹುರಿತಿರಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೆಂತ್ಯ ಮತ್ತು ಎಲೆ ಎರಡೂ ಫ್ರೈ ಆಗಿದೆ. ಅದನ್ನು ಇವಾಗ ಪುಡಿ ಮಾಡ್ಕೋಬೇಕು ನೈಸಾಗಿ. ನೋಡಿ, ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು. ಮತ್ತು ನಾನು ಎಲೆ ತೊಟ್ಟನ್ನ ತೆಗೆದಿಟ್ಟಿದ್ದೀನಿ. ಎಲೆ ತೊಟ್ಟನ್ನ ಲಾಸ್ಟಿಗೆ ನಾವು ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಎಲೆ ತೊಟ್ಟನ್ನ ಸೇರಿಸ್ಬೇಕು, ಚೆನ್ನಾಗಿರುತ್ತೆ ತುಪ್ಪ. ಇವಾಗ ನಾನು ಮೆಂತ್ಯ ಹುರ್ಕೊಂಡಿದ್ನಲ್ವ ಅದೇ ಪಾತ್ರೆಗೆ ಇವಾಗ ಬೆಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ. ಅರ್ಧ kg ಬೆಣ್ಣೆ ತೊಗೊಂಡಿದ್ದೆ ನಾನಿಲ್ಲಿ ನಂದಿನಿ ಬೆಣ್ಣೆ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತಗೋಬೋದು. ನಾನಿಲ್ಲಿ ಬೆಣ್ಣೆ ಕಾಯಿಸ್ಬೇಕಾದ್ರೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ, ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮೆಂತ್ಯ ಮತ್ತು ವಿಳೆದೆಲೆ, ಅದನ್ನು ಪುಡಿನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಕಾಯಿಸೋದ್ರಿಂದ ಬೆಣ್ಣೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕಾಯಿಸ್ಬೇಕಾದ್ರೆ ಹಾಕಿದ್ರೆ ಇದು ಫ್ಲೇವರೆಲ್ಲ ಬಿಟ್ಕೊಂಡು ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ಬೆಣ್ಣೆ ಕಾಯಿಸ್ಬೇಕಾದ್ರೆ ಫಸ್ಟೇ ಎಲ್ಲ ಜೊತೆಗೆ ಹಾಕಿ ಕಾಯಿಸ್ತೀವಿ. ನಾವು ಅಂಗಡಿ ತುಪ್ಪ ಯೂಸ್ ಮಾಡೋಕ್ಕಿಂತ ಈ ಥರ ಅರ್ಧ kg ಬೆಣ್ಣೆ ತಂದು ಕಾಯಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಸಹ ಇರುತ್ತೆ. ಇವಾಗ ಬೆಣ್ಣೆ ಎಲ್ಲ ಕರಗ್ತಾ ಇದೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಬೆಣ್ಣೆ ತಂದು ಈ ರೀತಿ ತುಪ್ಪ ಕಾಯಿಸ್ಕೊಂಡು ಊಟದ ಜೊತೆ ತಿನ್ನೋದ್ರಿಂದ ಮೂಳೆಗೆಲ್ಲ ಸ್ಟ್ರೆಂತ್ ಬರುತ್ತೆ, ತುಂಬ ಒಳ್ಳೆಯದು ಕೂಡ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಎಲ್ಲ ಕರಗಿ ಇವಾಗ ತುಪ್ಪ ಆಗ್ತಿದೆ. ಇದು ಒಂದು ಸ್ಪೂನ್ ಸಹಾಯದಿಂದ ಹಿಂಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಉಪ್ಪು ಬಂದು ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೆಣ್ಣೆ ಕಾಯಿಸ್ಬೇಕು ತುಪ್ಪ ಮಾಡಬೇಕಾದ್ರೆ, ಇಲ್ಲಾಂದರೆ ಉಕ್ಕೋಗುತ್ತೆ. ನಾವು ಮನೆಯಲ್ಲಿ ಬೆಣ್ಣೆ ಇದ್ದರೂ ಸಹ ಈ ಥರನೇ ಕಾಯಿಸ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಮರಳಾಗಿ ಸಹ ಆಗುತ್ತೆ. ನಾವು ತುಪ್ಪ ತಿನ್ನೋದ್ರಿಂದ ಎಷ್ಟು ಯೂಸ್ ಇದೆ ಗೊತ್ತಾ? ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಿಸಿನೀರಿನ ಜೊತೆ ಒಂದು ಚಮಚ ತುಪ್ಪ ಸೇರಿಸಿ ಕುಡಿಯೋದ್ರಿಂದ ಬೊಜ್ಜು ಎಲ್ಲ ಕರಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಇದರಲ್ಲಿ ಹೇರಳವಾಗಿ ವಿಟಮಿನ್ ಅಂಶಗಳು ಇರುತ್ತೆ. ತುಪ್ಪ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಇವಾಗ ಬೆಣ್ಣೆ ಕರಗಿ ತುಪ್ಪ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೊರೆ ಎಲ್ಲ ಕಮ್ಮಿ ಆಗಿದೆ, ತುಪ್ಪ ಕಾಯ್ದಿದೆ, ರೆಡಿಯಾಗಿದೆ ಅಂತ. ಹಳ್ಳಿ ಸೈಡು ಈ ರೀತಿ ಸಿಂಪಲ್ಲಾಗಿ ಬೆಣ್ಣೆ ಕಾಯಿಸಿ ಮಡಗಿರ್ತಾರೆ, ತುಪ್ಪನ ರೆಡಿ ಮಾಡಿರ್ತಾರೆ ಯಾವಾಗಲೂ. ಈ ರೀತಿ ಕುದಿಬೇಕಾದ್ರೆ ನಾನು ಎಲೆ ತೊಟ್ಟನ್ನ ತೆಗೆದಿಟ್ಕೊಂಡಿದ್ದೆ ಫಸ್ಟೇ. ಅದನ್ನು ಇವಾಗ ಎಲೆ ತೊಟ್ಟನ್ನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಸ್ಕಿಪ್ ಆಗಿದೆ, ತೋರ್ಸೋಕ್ಕಾಗಲಿಲ್ಲ. ನಾನು ಇಲ್ಲಿ ಬೆಣ್ಣೆ ಕಾಯಿಸೋಕ್ಕೋಸ್ಕರ ಮನೆಯಲ್ಲಿರುವಂಥ ಐಟಮ್ಗಳನ್ನೇ ಹಾಕಿ ತುಪ್ಪ ರೆಡಿ ಮಾಡಿದ್ದೀನಿ. ಮರಳಾದ ತುಪ್ಪ ರೆಡಿಯಾಗಿದೆ. ಮತ್ತು ನಿಮ್ಗೆ ಏನು ಅನಿಸ್ತು ನನ್ನ ವಿಡಿಯೋ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇದೇ ರೀತಿ ಕಾಯಿಸ್ತೀರಾ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.